ಯಡಿಯೂರಪ್ಪ ಬಾಯಿ ತೆಗೆದ್ರೆ ಏನು ಹೇಳ್ತಿದ್ದ? ದೈವ ದುರ್ಲಭವಾದ ಕಾರ್ಯಕರ್ತರು. ಇವು ಸಾವುಕಾರ ಎಷ್ಟು ದಿವಸ ಬಿ ಜೆ ಪಿಗೆ ದುಡಿದಿದ್ದವ ಕೆ ಪಿ ಎಸ್ ಸಿ ಚೇರ್ಮನ್. ಅವನ ಹೆಂಡತಿ ಸಂಬಂಧಿ ಕಥೆ ತಂದು ಮಾಡದ. ಬರೇ 400 ಪೋಸ್ಟಿಗೆ ನೀವು 80 ಲಕ್ಷ ತೊಗೊಂಡ್ರೆ 320 ಕೋಟಿ ಆಗ್ತದೆ. ಎ ಸಿ ಪೋಸ್ಟಿಗೆ 2 ಕೋಟಿ ರೂಪಾಯಿ ತೊಗೊಂಡು ನನ್ನ ಮುಂದೆನೇ ಅನೇಕರು ಬಂದು ಹೇಳ್ಯಾರ. ಆ ಕೆ ಪಿ ಎಸ್ ಸಿ ಚೇರ್ಮನ್ ಮನ್ಯಾಗ ಯಾರು ಫೋಟೋ ಅದಾವ ಗೊತ್ತಂದ್ರೆ ಗಾಂಧಿ ಫೋಟೋ ಇಲ್ಲ, ನರೇಂದ್ರ ಮೋದಿ ಫೋಟೋ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿದಿಲ್ಲ, ನೆಹರೂಂದಿಲ್ಲ, ವಿಜೇಂದ್ರ ಯಡಿಯೂರಪ್ಪನ ಫೋಟೋ ಹಾಕ್ಯ ನಾವು ತನ್ನ ಮನ್ಯಾಗ. ಒಬ್ಬ ಹೋಗಿದ್ದ ಪಾಪ, ಅವ್ರ ಮನೆಗೆ ರೊಕ್ಕ ಕೊಡ್ಲಕ್ಕೆ ಹೋಗಿದ್ದವ ಪೋಸ್ಟಿಗೆ. ಏನು ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ಲಕ್ಕೆ ಅವ ನನಗೆ ಬಂದು ಹೇಳ್ದ. ಅವ್ನ ಮನೆಯಾಗ ಈ ಕಡೆ ಯಡಿಯೂರಪ್ಪಂದು, ಈ ಕಡೆ ವಿಜೇಂದ್ರ ಫೋಟೋ ಹಾಕ್ಯ ನಾವು ಕೆ ಪಿ ಎಸ್ ಸಿ ಚೇರ್ಮನ್. ಇವತ್ತು ಇಷ್ಟು ನಡೆದ್ರೆ ಬಾಯಿ ಬಿಟ್ಟಾನೇನ್ರಿ ಎಲ್ಲರೂ ವಿಜೇಂದ್ರ? ಅಂತ ಭ್ರಷ್ಟನ್ನು ನಮ್ಮವ್ರ ಮ್ಯಾಗಿನವ್ರು ಹೆಂಗೆ ಮಾಡಿದ್ರಪ್ಪ ರಾಜ್ಯಾಧ್ಯಕ್ಷ? ಹಾಂ, ಏನು ಎದಕ್ಕೆ ಅಂಜಾರೋ ಗುರ್ತಿಲ್ಲ. ಏನು ಲಿಂಗಾಯತರನ್ನು ಗುತ್ತಿಗಿಡ್ದಾನ ಯಡಿಯೂರಪ್ಪ? ಹಿಂಗಾಗಿ ಏನೈತಿ ಬಿ ಜೆ ಪಿದು ಏನು ಹೋರಾಟ ಅದಾವ್ರೆ? ಇವತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೇಳಬೇಕು ಕೆ ಪಿ ಎಸ್ ಸಿ ಒಳಗೆ. ಈ ಧರ್ಮೇಂದ್ರ ಪ್ರಧಾನ್ಗೆ ಇವತ್ತು ನೀವು ರಾಜೀನಾಮೆ ತೊಗೊಂಡ್ರಿ. ನೀವು ಸ್ಟೇಟ್ನಾಗ ಏನು ಹೇಳ್ತೀರಿ? ಇಲ್ಲಿ ಈ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿ ಇಷ್ಟು ಹೋರಾಟ ಮಾಡ್ತಾರೆ. ಮೋದಿಯವ್ರ ಮನೆ ಮುಂದೆ ಮೋದಿಯವ್ರು ರಾಜೀನಾಮೆ ಕೊಡ್ಬೇಕಂತ ಒಬ್ಬರತ್ತಾರೆ. ಇವತ್ತು ಕರ್ನಾಟಕದಾಗ ಕೆ ಪಿ ಎಸ್ ಸಿ ಇಷ್ಟು ದೊಡ್ಡ ಹಗರಣ ಆಗೈತೆ. ಸುಮಾರು 4,80,000 ಹುದ್ದೆ ಅದಾವ್ರಿ ಈ ರಾಜ್ಯದಾಗ ತುಂಬಬೇಕಾಗಿದ್ದು. 4,80,000 ನೀವು ಬರೀ 50 ಲಕ್ಷ ರೂಪಾಯಿದಂಗೆ ಹಿಡ್ರಿ. ಎಷ್ಟು ರೇಟ್ ಆಯ್ತು ನೋಡ್ರಿ ಕೆ ಪಿ ಎಸ್ ಸಿ ಒಳಗೆ ಎಷ್ಟು ರೊಕ್ಕ ಮಾಡ್ಕೋಬೋದು. 100 ಕೋಟಿ ಕೊಟ್ಟಾನೆ, 200 ಕೋಟಿ ಕೊಟ್ಟಾನೆ ಸಾವುಕಾರ. ನಮ್ಮ ಯಡಿಯೂರಪ್ಪ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ್ರಿ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ಏನು ಹೇಳ್ತಿದ್ದ? ದೈವ ದುರ್ಲಭವಾದ ಕಾರ್ಯಕರ್ತರು. ಇವು ಸಾವುಕಾರ ಎಷ್ಟು ದಿವಸ ಬಿ ಜೆ ಪಿಗೆ ದುಡಿದಿದ್ದವ ಕೆ ಪಿ ಎಸ್ ಸಿ ಚೇರ್ಮನ್. ಅವನ ಹೆಂಡತಿ ಸಂಬಂಧಿ ಕಥೆ ತಂದು ಮಾಡದ. ಬರೇ 400 ಪೋಸ್ಟಿಗೆ ನೀವು 80 ಲಕ್ಷ ತೊಗೊಂಡ್ರೆ 320 ಕೋಟಿ ಆಗ್ತದೆ. ಎ ಸಿ ಪೋಸ್ಟಿಗೆ 2 ಕೋಟಿ ರೂಪಾಯಿ ತೊಗೊಂಡು ನನ್ನ ಮುಂದೆನೇ ಅನೇಕರು ಬಂದು ಹೇಳ್ಯಾರ. ಆ ಕೆ ಪಿ ಎಸ್ ಸಿ ಚೇರ್ಮನ್ ಮನ್ಯಾಗ ಯಾರು ಫೋಟೋ ಅದಾವ ಗೊತ್ತಂದ್ರೆ ಗಾಂಧಿ ಫೋಟೋ ಇಲ್ಲ, ನರೇಂದ್ರ ಮೋದಿ ಫೋಟೋ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿದಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿದಿಲ್ಲ, ನೆಹರೂಂದಿಲ್ಲ, ವಿಜೇಂದ್ರ ಯಡಿಯೂರಪ್ಪನ ಫೋಟೋ ಹಾಕ್ಯ ನಾವು ತನ್ನ ಮನ್ಯಾಗ. ಒಬ್ಬ ಹೋಗಿದ್ದ ಪಾಪ, ಅವ್ರ ಮನೆಗೆ ರೊಕ್ಕ ಕೊಡ್ಲಕ್ಕೆ ಹೋಗಿದ್ದವ ಪೋಸ್ಟಿಗೆ. ಏನು ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ಲಕ್ಕೆ ಅವ ನನಗೆ ಬಂದು ಹೇಳ್ದ. ಅವ್ನ ಮನೆಯಾಗ ಈ ಕಡೆ ಯಡಿಯೂರಪ್ಪಂದು, ಈ ಕಡೆ ವಿಜೇಂದ್ರ ಫೋಟೋ ಹಾಕ್ಯ ನಾವು ಕೆ ಪಿ ಎಸ್ ಸಿ ಚೇರ್ಮನ್. ಇವತ್ತು ಇಷ್ಟು ನಡೆದ್ರೆ ಬಾಯಿ ಬಿಟ್ಟಾನೇನ್ರಿ ಎಲ್ಲರೂ ವಿಜೇಂದ್ರ? ಅಂತ ಭ್ರಷ್ಟನ್ನು ನಮ್ಮವ್ರ ಮ್ಯಾಗಿನವ್ರು ಹೆಂಗೆ ಮಾಡಿದ್ರಪ್ಪ ರಾಜ್ಯಾಧ್ಯಕ್ಷ? ಹಾಂ, ಏನು ಎದಕ್ಕೆ ಅಂಜಾರೋ ಗುರ್ತಿಲ್ಲ. ಏನು ಲಿಂಗಾಯತರನ್ನು ಗುತ್ತಿಗಿಡ್ದಾನ ಯಡಿಯೂರಪ್ಪ? ಹಿಂಗಾಗಿ ಏನೈತಿ ಬಿ ಜೆ ಪಿದು ಏನು ಹೋರಾಟ ಅದಾವ್ರೆ? ಇವತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೇಳಬೇಕು ಕೆ ಪಿ ಎಸ್ ಸಿ ಒಳಗೆ. ಈ ಧರ್ಮೇಂದ್ರ ಪ್ರಧಾನ್ಗೆ ಇವತ್ತು ನೀವು ರಾಜೀನಾಮೆ ತೊಗೊಂಡ್ರಿ. ನೀವು ಸ್ಟೇಟ್ನಾಗ ಏನು ಹೇಳ್ತೀರಿ? ಇಲ್ಲಿ ಈ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿ ಇಷ್ಟು ಹೋರಾಟ ಮಾಡ್ತಾರೆ. ಮೋದಿಯವ್ರ ಮನೆ ಮುಂದೆ ಮೋದಿಯವ್ರು ರಾಜೀನಾಮೆ ಕೊಡ್ಬೇಕಂತ ಒಬ್ಬರತ್ತಾರೆ. ಇವತ್ತು ಕರ್ನಾಟಕದಾಗ ಕೆ ಪಿ ಎಸ್ ಸಿ ಇಷ್ಟು ದೊಡ್ಡ ಹಗರಣ ಆಗೈತೆ. ಸುಮಾರು 4,80,000 ಹುದ್ದೆ ಅದಾವ್ರಿ ಈ ರಾಜ್ಯದಾಗ ತುಂಬಬೇಕಾಗಿದ್ದು. 4,80,000 ನೀವು ಬರೀ 50 ಲಕ್ಷ ರೂಪಾಯಿದಂಗೆ ಹಿಡ್ರಿ. ಎಷ್ಟು ರೇಟ್ ಆಯ್ತು ನೋಡ್ರಿ ಕೆ ಪಿ ಎಸ್ ಸಿ ಒಳಗೆ ಎಷ್ಟು ರೊಕ್ಕ ಮಾಡ್ಕೋಬೋದು. 100 ಕೋಟಿ ಕೊಟ್ಟಾನೆ, 200 ಕೋಟಿ ಕೊಟ್ಟಾನೆ ಸಾವುಕಾರ. ನಮ್ಮ ಯಡಿಯೂರಪ್ಪ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ್ರಿ.